ನನ್ನ ಕುಟುಂಬ ಸಭ್ಯರೇ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ನೈಟ್ ಬಂದು ಶಿಲಾಂಗ್ ಬಂದಿದ್ದೆ. ಶಿಲಾಂಗ್ ನೈಟ್ ವ್ಯೂ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವತ್ತು ನಾನು ಶಿಲಾಂಗ್ ನಿಂದ ಎಲಿಫೆಂಟ್ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಹಿಂದೆ ಇರೋದೆಲ್ಲ ಟ್ಯಾಕ್ಸೀಸು. ಇದ್ರಲ್ಲಿ ಹೋಗಿದ್ರೆ ಬಂದು 300-400 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಸ್ವಲ್ಪ ಮುಂದೆಗೆ ಹೋಗಿದ್ರೆ ಶೇಡ್ ಸುಮೋಗಳು ಸಿಗುತ್ತೆ. ಸೊ ಅದ್ರಲ್ಲಿ ಬಂದು ಈಗ ಫಾರ್ ಎಕ್ಸಾಂಪಲ್ 300 ರುಪೀಸ್ ಇದೆ ಅಂದ್ರೆ ಶೇಡ್ ಸುಮೋನಲ್ಲಿ 10 ಮೆಂಬರ್ಸ್ ಹೋಗಿದ್ರೆ 30 ರುಪೀಸಲ್ಲಿ ಮುಗ್ದೋಗುತ್ತೆ. ಸೊ ಇವಾಗ ಶೇಡ್ ಸುಮೋ ಇಲ್ಲಿಂದ ನಡ್ಕೊಂಡು ಹೋಗಿದ್ರೆ ಒಂದು 2 ಮಿನಿಟ್ಸ್ ವಾಕಲ್ಲಿ ಸಿಗುತ್ತಂತೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಗೈಸ್, ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಮೇಘಾಲಯ ನಿಜವಾಗ್ಲೂ ಹೆಂಗಿದೆ ಅಂತ. ಇವಾಗ ಜಸ್ಟ್ ಒಂದು ಟ್ಯಾಕ್ಸಿನ ಕೇಳಿದ್ರಿ ಎಷ್ಟಾಗುತ್ತೆ ಎಲಿಫೆಂಟ್ ವಾಟರ್ ಫಾಲ್ಸ್ಗೆ ಅಂತ. 11 ಕಿಲೋಮೀಟರ್ ಇದೆ, 800 ಅಂತೆ. ರ್ಯಾಪಿಡೋ ಮತ್ತೆ ಬೇರೆ ಆ್ಯಪ್ಸ್ ಊಬರ್ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಅರೌಂಡ್ 300 ರುಪೀಸ್ ಬರುತ್ತೆ ಅಷ್ಟೇ ಕಾರ್ಗೆ. ಸೊ ಇವಾಗ ನಾವು ಶೇಡ್ ಸುಮೋಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಅದನ್ನೇ ಸ್ವಲ್ಪ ಚೀಪಲ್ಲಿ ನಾವು ಹೋಗಕ್ಕಾಗೋದು ಶೇಡ್ ಸುಮೋನಲ್ಲಿ ಮಾತ್ರನೇ. ಇಸ್ ಇಟ್ ಫ್ರೆಶ್? Yes. ಫ್ರಮ್ ಮೇಘಾಲಯ. Yes. Look at ವಾಟ್ ಈಸ್ ದಿಸ್ ದೆನ್? ದಟ್ lemon. ಲೆಮನ್. Yes. ಸೋ ಬಿಗ್ ಲೆಮನ್. ಇಲ್ಲಿ ಲೋಕಲ್ ಪೈನಾಪಲ್ ತಗೊಂಡೆ ನಾನು. ಅಂಡ್ ಆ ಅಕ್ಕನ್ ಕೇಳ್ದೆ ನಾನು ಹೆಂಗ್ ಹೋಗೋದು ಅಂದ್ರೆ, ಇಲ್ಲಿ ಬಂದು ಬಸ್ ಫೆಸಿಲಿಟೀಸ್ ಕಮ್ಮಿ, ಬೇಸಿಕಲಿ ಕ್ಯಾಬ್ ಫೆಸಿಲಿಟಿ ಜಾಸ್ತಿ ಇರುತ್ತೆ. ಶೇಡ್ ಸುಮೋ ಬೇಕು ಅಂತ ಹೇಳಿದಕ್ಕೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಮುಂದೆ ನಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಕ್ಯಾಬ್ ಫೆಸಿಲಿಟಿ ಇದಾ ಇಲ್ವಾ ಅಂತ. ಸೊ ಬನ್ನಿ ಗೈಸ್, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಮೇಘಾಲಯ ಎಲಿಫೆಂಟ್ ಫಾಲ್ಸ್ನ. ಅದಕ್ಕನ್ನ ಮುಂಚೆ ಫಸ್ಟ್ ಈ ಪೈನಾಪಲ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. 2 ಸ್ಲೈಡ್ಸ್ನ 4 ಪೀಸಸ್ ಅಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಪೆಪ್ಪರ್ ಏನೋ ಹಾಕಿ ಕೊಟ್ಟಿದ್ದಾರೆ ಜೊತೆಗೆ. ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಐ ಡೋಂಟ್ ನೋ ವೈ ಫ್ರೂಟ್ಸ್ ಆರ್ ಟೇಸ್ಟಿಂಗ್ ಬೆಟರ್ ಇಯರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕದಾಗಿದೆ. ನೆನ್ನೆ ಮ್ಯಾಂಗೋ ಟ್ರೈ ಮಾಡಿದೆ, ಅದು ಅಲ್ಟಿಮೇಟ್ ಆಗಿತ್ತು. ಪೈನಾಪಲ್ ಕೂಡ ಈ ರೇಂಜಿಗೆ ನಾನು ಪೈನಾಪಲ್ ನನ್ನ ಲೈಫಲ್ಲಿ ತಿಂದಿಲ್ಲ. ಕೆಲವೊಂದ್ಸತಿ ಶುಗರ್ ಇಂಜೆಕ್ಟ್ ಮಾಡಿ ಕೊಡ್ತಾರೇನೋ ಅನ್ಸುತ್ತೆ ನನಗೆ. ಅಲ್ಟಿಮೇಟ್ ಟೇಸ್ಟ್, ಅಲ್ಟಿಮೇಟ್, ಲಿಟ್ರಲಿ ಅಲ್ಟಿಮೇಟ್. ಸೊ ಗಾಯ್ಸ್, ಇವಾಗ ಜಸ್ಟ್ ಅದೇ ಬಸ್ಸಲ್ಲಿ ಬಂದು ಇಳ್ಕೊಂಡೆ. ಲಿಟ್ರಲಿ ಜಸ್ಟ್ 30 ರುಪೀಸ್ಗೆ ಇಲ್ಲಿ ಬಂದು ರೀಚ್ ಆಗಿದೆ. ರೋಡ್ಸ್ ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ, ಅಷ್ಟು ಕ್ಲೀನ್ ಆಗಿದೆ. ಸೊ ಬಸ್ ಫೆಸಿಲಿಟೀಸ್ ಇದೆ. ಸೊ ಗೈಸ್, ಇವಾಗ ನೋಡಿಸ್ತೀನಿ ನಾನು ನಿಮ್ಗೆ ಎಲಿಫೆಂಟ್ ಫಾಲ್ಸ್ ಎಂಟ್ರೆನ್ಸ್ ಹೆಂಗಿರುತ್ತೆ ಅಂತ. ಎಲಿಫೆಂಟ್ ಫಾಲ್ಸ್ ಹತ್ರ ಹೋಗ್ತಾ ಇದೀನಿ. ನೇಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಲಿಟ್ರಲಿ ಸಕ್ಕದಾಗಿದೆ. ನಂಗೆ ಯಾಕೋ ಮೇಘಾಲಯ ತುಂಬಾನೇ ಇಷ್ಟ ಆಗೋಯ್ತು. ನಾನು ಬಂದಿರೋ ಪ್ಲೇಸಸ್ ಅಲ್ಲೇ ಒಂಥರ ಇಷ್ಟ ಆಗಿರೋ ಪ್ಲೇಸ್, ಇಲ್ಲಿದ್ರೆ ಇನ್ನೂ ಸ್ವಲ್ಪ ದಿನ ಇದ್ರೆ ಚೆನ್ನಾಗಿರುತ್ತೆ ಅನ್ಸಿರೋ ಪ್ಲೇಸ್ ಮೇಘಾಲಯ ಮಾತ್ರನೇ. ಸೊ ನೋಡಿಸ್ತೀನಿ ರೀ ಎಂಟ್ರೆನ್ಸ್ ಹೆಂಗಿರುತ್ತೆ ಅಂತ. ಇವಾಗ ಜಸ್ಟ್ ಟಿಕೆಟ್ ತಗೊಂಡೆ. ಪರ್ ಹೆಡ್ ಅಂದ್ರೆ ಒಬ್ಬರಿಗೆ ಬಂದು 100 ರೂಪಾಯಿ ಆಗುತ್ತೆ. 5 years ಒಳಗಡೆ ಇರೋ ಮಕ್ಳಿಗೆಲ್ಲ ಫ್ರೀ ಅಂತೆ. ಸೊ ಈಗ ಬಂದ್ಬಿಟ್ಟು ಎಲಿಫೆಂಟ್ ಫಾಲ್ಸ್ ಒಳಗಡೆಗೆ ಹೋಗ್ಬೇಕು. ಆಕ್ಚುಲಿ ಎಲ್ಲಾರು ವೆಹಿಕಲ್ಸ್ ಅಲ್ಲೇ ಬಂದಿರೋದು, ನಡ್ಕೊಂಡು ಬಂದಿರೋದಂದ್ರೆ ನಾನು ಒಬ್ಳೆ ಅಷ್ಟೇ. ಸೊ ಬನ್ನಿ ಗೈಸ್, ನೋಡೋಣ ಹೆಂಗಿರುತ್ತೆ ಈ ಒಂದು ಎಲಿಫೆಂಟ್ ವಾಟರ್ ಫಾಲ್ಸ್ ಅಂತ. ಬಜೆಟ್ ಅಲ್ಲಿ ವಿಸಿಟ್ ಮಾಡ್ಬೇಕು ಅನ್ಕೊಂಡ್ರೆ ಇದು ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಬಜೆಟ್ ಅಲ್ಲಿ ಆರಾಮಾಗಿ ಬರ್ಬೋದು. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲಿ ನೋಡಿ, ಟ್ರೆಡಿಷನಲ್ ಅಟೈರ್ ಹಾಕೊಳ್ಬೋದು. ಸೊ ಕೇಳೋಣ ಬನ್ನಿ ಪ್ರೈಸ್ ಎಷ್ಟಾಗುತ್ತೆ ಅಂತ. ಹೌ ಮಚ್ ಫಾರ್ ದ ಕಾಸ್ಟ್ಯೂಮ್? 100. ಕಾಸ್ಟ್ಯೂಮಿಗೆ ಬಂದು 100 ರುಪೀಸ್ ಅಂತೆ. ಹಾಕೊಂಡ್ಲಾ ಬೇಡವಾ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಗೈಸ್, ಈ ರೀತಿ ಇರುತ್ತೆ ಅಟೈರ್. ಈ ಗೈಸ್ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಆನ್ಲೈನ್ ಪೇಮೆಂಟ್ ಆಗಲ್ಲ, ಕ್ಯಾಶ್ ಮಾತ್ರನೇ ಕೊಡಬೇಕು. ನಾನು ಅದರ ಲಿಮಿಟೆಡ್ ಕ್ಯಾಶ್ ಇದೆ, ಎಲ್ಲ ಇಲ್ಲಿ ಸ್ಪೆಂಡ್ ಮಾಡಿಬಿಟ್ರೆ ಬೇರೆ ಕಡೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಫಸ್ಟ್ ವಾಟರ್ ಫಾಲ್ಸ್ಗೆ ಹೋಗೋಣ, ಲೇಟರ್ ಡಿಸೈಡ್ ಮಾಡೋಣ ಕಾಸ್ಟ್ಯೂಮ್ ಬೇಕಾ ಬೇಡವಾ ಅಂತ. ಸೊ ಬನ್ನಿ ಈಗ ವಾಟರ್ ಫಾಲ್ಸ್ ಹತ್ರ ಹೋಗೋಣ. ಸೊ ಇಲ್ಲಿದೆ ವಾಟರ್ ಫಾಲ್ಸು. ಜನ ಬಂದಿದ್ದಾರೆ, ಬಟ್ ತುಂಬಾ ಕ್ರೌಡಡ್ ಅಂತ ಹೇಳಕ್ಕಾಗಲ್ಲ. ಸೊ ಬನ್ನಿ ಗೈಸ್,
ಇಲ್ಲಿಗೆ ಹೋಗಿ ನೋಡೋಣ ಎಲಿಫೆಂಟ್ ವಾಟರ್ ಫಾಲ್ಸ್ ಹೆಂಗಿದೆ ಅಂತ. ಹಿಂಗಿರುತ್ತೆ, ಬಟ್ ವಾಟರ್ ಫ್ಲೋ ಏನು ಜಾಸ್ತಿ ಇಲ್ಲ ಆಕ್ಚುಲಿ. ಈಗ ಕೆಳಗಡೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ ಕೆಳಗಡೆಗೆ ಹೋಗಿ ನೋಡಿಸ್ತೀನಿ ಯಾವ ರೀತಿ ಇರುತ್ತೆ ವಾಟರ್ ಫಾಲ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಬಿನ್ಸ್ ಎಲ್ಲ ಈ ರೀತಿ ಮಾಡಿರ್ತಾರೆ, ಬ್ಯಾಂಬೂ ಬಿನ್ಸ್ ಸಕ್ಕದಾಗಿರುತ್ತೆ. ಇಲ್ಲಿ ತುಂಬಾ ಬ್ಯಾಂಬೂನ ಗ್ರೋ ಮಾಡ್ತಾರೆ, ಬ್ಯಾಂಬೂ ಟ್ರೀಸ್ ನ. ಅದರಿಂದಾನೇ ತುಂಬಾ ಕ್ರಾಫ್ಟ್ ಐಟಮ್ಸ್ ಆಗಿರ್ಬೋದು, ಡಸ್ಟ್ ಬಿನ್ಸ್ ಆಗಿರ್ಬೋದು ಎಲ್ಲ ಮಾಡ್ತಾರೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಪಾನಿಪುರಿ ಲವರ್ಸ್ಗೋಸ್ಕರ. ಸೊ ಬೇಸಿಕಲಿ ನನ್ ಬಿರಿಯಾನಿ ಲವರು, ಬಟ್ ಪಾನಿಪುರಿ ಲವರ್ಸ್ ಬಂದ್ರೆ ಇಲ್ಲಿ ಟ್ರೈ ಮಾಡ್ಬೋದು. ಸೊ ಬನ್ನಿ ಗೈಸ್ ಕೆಳಗಡೆಗೆ ಹೋಗೋಣ. ನೋಡ್ಬೋದು ಕೆಳಗಡೆ ನಡ್ಕೊಂಡು ಹೋಗೋದಕ್ಕೆ ಸ್ಟೆಪ್ಸ್ ಅವೈಲಬಲ್ ಇದೆ. ಅದು 500 ರುಪೀಸ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಈ ಒಂದು ವಾಟರ್ ಫಾಲ್ಸ್ ನಿಮ್ ಲಿಸ್ಟ್ ಅಲ್ಲಿ ಇಟ್ಕೊನಿ. ಬಿಕಾಸ್ 500 ರುಪೀಸ್ ಅಲ್ಲಿ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆಕ್ಚುಲಿ 500 ಇಲ್ಲ, ಇನ್ನೂ ಕಮ್ಮಿಗೆ ಎಕ್ಸ್ಪ್ಲೋರ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಫುಡ್ ಎಲ್ಲ ಸೇರಿ 500 ಒಳಗಡೆನೆ ಎಕ್ಸ್ಪ್ಲೋರ್ ಮಾಡ್ಬೋದು ಇದನ್ನ. ಸೊ ಅಲ್ಲಿಂದ ಬಂತಲ್ವಾ, ಅದು ಬಂದು ಮತ್ತೆ ಈ ಸೈಡ್ ನಿಂದ ಫಾಲ್ಸ್ ತರ ಬರುತ್ತೆ. ಹಂಗೆ ಕಂಟಿನ್ಯೂ ಆಗ್ಬಿಟ್ಟು ಈ ಸೈಡ್ ಮತ್ತೆ ಫಾಲ್ಸ್ ತರ ಬರುತ್ತೆ ಆ ರೀತಿ. ಅಂಡ್ ಇಲ್ಲಿ ಫುಲ್ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ ಲವ್ ಬರ್ಡ್ಸ್ ನೋಡಿರ್ಬೋದು, ಇವು ಬಂದು ಲವ್ ಡಾಗ್ಸ್. ನಾನ್ ಮಾತ್ರ ಅಲ್ಲ, ಈ ನಾಯಿಗಳು ಕೂಡ ವಾಟರ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಬಂದಿದ್ದಾವೆ. ಸೊ ಇನ್ನೊಂದು ಪ್ರೀತಿ ಪಾಡಿವಾಳ ಹಿಂದೆನೆ ಹೋಗ್ತಾ ಇದೆ. ಸೊ ನೋಡ್ಬೋದು ಇದು ಥರ್ಡ್ ವಾಟರ್ ಫಾಲ್ಸ್. ಅದು ಕಂಟಿನ್ಯೂ ಆಗಿ 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 ಇದು ಥರ್ಡ್ ವಾಟರ್ ಫಾಲ್ಸ್. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಬೋದು, ನೋಡಿದ್ರೆ ಗೊತ್ತಾಗತ್ತೆ. ಮುಂದೆ ಬಂದ್ಬಿಟ್ಟು ಆಳ ಇಲ್ಲ, ಇಲ್ಲಿ ಬಂದು ಬೇಜಾನ್ ಆಳ ಇದೆ. ಸೊ ಆ ಲೈನ್ ದಾಟಿ ನಾವು ಹೋಗ್ಬಾರ್ದು. ನೋಡ್ಬೋದು ವಾಟರ್ ಫಾಲ್ಸ್, ಇದು ಥರ್ಡ್ ವಾಟರ್ ಫಾಲ್ಸ್. ಸೊ ಹೋಗಿ ಅಲ್ಲಿ ಮುಂದೆನಿಂದ ನೋಡಿಸ್ತೀನಿ ಹೆಂಗ್ ಕಾಣುತ್ತೆ ವ್ಯೂ ಅಂತ. ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಗೊತ್ತಾ ವಾಟರ್, ಲಿಟ್ರಲಿ. ಗೈಸ್ ನಿಮ್ಗೆ ನೋಡಿಸ್ತೀನಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಎಷ್ಟು ಕ್ಲಿಯರ್ ಆಗಿದೆ, ಫುಲ್ ಚಿಲ್ ಇದೆ ಗೈಸ್. ವಾಟರ್ ಎಷ್ಟು ಚಿಲ್ ಆಗಿದೆ ಗೊತ್ತಾ. ಸೊ ಗೈಸ್ ಇವಾಗ ವಾಟರ್ ಫಾಲ್ಸ್ ಹತ್ರ ಹೋಗೋಣ. ಕೂಲ್ ಆಗಿದೆ ವಾಟರ್, ಫ್ರಿಜ್ ವಾಟರ್ ಹೆಂಗಿರುತ್ತೋ ಅದೇ ರೀತಿ ಇದೆ. ಸೊ ಕೆಲವೊಬ್ರು ಜನ ಕೂಡ ಜಾಸ್ತಿ ಇದ್ದಾರೆ, ನೋಡಿಸ್ತೀನಿ ನಿಮ್ಗೆ ವಾಟರ್ ಫಾಲ್ಸ್ ಹೆಂಗಿರುತ್ತೆ ಅಂತ. ಸೊ ಗೈಸ್ ಎಲಿಫೆಂಟ್ ವಾಟರ್ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕ್ಷಣ ಶುರುವಾದಂತೆ ಕನಸಿನ ಊರಿನ ಕದ ತೆರೆಯುತ್ತಿದೆ ಅಳಬೇಕು. ಅಲ್ಟಿಮೇಟ್ ಆಗಿದೆ ವಾಟರ್ ಫಾಲ್ಸ್. ಸೊ ಗೈಸ್ ಇವಾಗ ಜಸ್ಟ್ ಎಲಿಫೆಂಟ್ ವಾಟರ್ ಫಾಲ್ಸ್ ನ ನೋಡ್ಕೊಂಡು ಅಲ್ಲೊಂದು ಕೇವ್ ತರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ನೋಡ್ಬೋದು ಒಂದು ಕೇವ್ ಇದ್ದಂಗಿದೆ ಇದು ಲಿಟ್ರಲಿ. ಸೊ ಇಲ್ಲಿಂದ ವಾಟರ್ ಫಾಲ್ಸ್. ಸೊ ಗೈಸ್ ನೋಡಿ ಇದು ಈ ತರ ಬೇಜಾನ್ ಕೇವ್ಗಳಿದೆ ಇಲ್ಲಿ. ಅಂಡ್ ವಾಟರ್ ಫಾಲ್ಸ್ ಎದುರುಗಡೆನೆ ಈ ತರ ಕೇವ್ ಇರೋದು. ಸೊ ಬರೀ ಗೈಸ್ ಇನ್ನೂ ಒಳ್ಳೆ ಒಳ್ಳೆ ಪ್ಲೇಸಸ್ ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ಇವಾಗ ವಾಟರ್ ಫಾಲ್ಸ್ ನೋಡಿದ್ದಾಯ್ತು. ಅಂಡ್ ಅದೊಂದು ಚಿಕ್ಕ ಕೇವ್ ಇತ್ತು, ಅದು ಸಕ್ಕದಾಗಿತ್ತು ಫೋಟೋ ಹಿಡಿಯೋದಕ್ಕೆಲ್ಲ. ಅದನ್ನೆಲ್ಲ ನೋಡ್ಕೊಂಡು ಈಗ ಬೇರೆ ಪ್ಲೇಸ್ಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು, ಈಗ ಮೇಲೆಗೆ ಹೋಗ್ತಾ ಇದೀನಿ. ನೋಡೋಣ ಇನ್ನು ಏನೇನಿದೆ ಇಲ್ಲಿ ಅಂತ. ಔಟ್ ಸೈಡ್ ಬಂದ್ಬಿಟ್ಟು ಶಾಪಿಂಗ್ ಕೂಡ ಇತ್ತು. ಸೊ ಪ್ರೈಸಸ್ ಹೆಂಗಿರುತ್ತೆ ಅನ್ನೋದನ್ನ ಕೂಡ ಕಂಪೇರ್ ಮಾಡೋಣ ಬನ್ನಿ ಗೈಸ್, ಹೋಗೋಣ ಇವಾಗ.
That's salt, right? Pink salt. Lime. Where are you from? I'm from South India. Oh, India. Chennai. I'm from Karnataka, South India. Karnataka. Wow, thank you. ಸೊ ಗಾಯ್ಸ್ ಇದು ತಗೊಂಡೆ ಇವಾಗ 20 ರೂಪಾಯಿ ಕೊಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ ಇವಾಗ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಹೆವಿ ಲೆಮನ್ ಹಾಕಿದ್ದಾರೆ, ಬಟ್ ಟೇಸ್ಟ್ ಚೆನ್ನಾಗಿದೆ, ಲಿಟ್ರಲಿ ಚೆನ್ನಾಗಿದೆ. ಹೆವಿ ಲೆಮನ್ ಹಾಕಿದ್ದಾರೆ, ಒಂಥರ ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿದೆ. ಸೊ ಗಾಯ್ಸ್ ತಿಂದ್ಬಿಟ್ಟು ಇದ್ರಲ್ಲೇ ಕೈ ಒರೆಸ್ಕೊಂಡು ಈ ಒಂದು ಬ್ಯಾಂಬೂ ಬಾಸ್ಕೆಟಲ್ಲಿ ಹಾಕ್ಬಿಡ್ಬೇಕಷ್ಟೇ. They were looking so cute. ಫೋಟೋ ತಗೊಂತೀನಿ ಅಂದ್ರೆ ಓಕೆ ಅಂದ್ರು. ಆ ಮಗು ಅಂತೂ ಎಷ್ಟು ಕ್ಯೂಟ್ ಆಗಿದ್ಲು ಗೊತ್ತಾ. ಸೊ ಬನ್ನಿ ಇನ್ನು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. What about the fridge magnets? 150, 100. What is this? Storage Oh, basket. basket. Storage basket. With flowers ಎಲ್ಲ. Everything is handmade, right? ಇದು ನೋಡ್ಬೋದು, ಡಬಲ್ ಡೆಕರ್ ಬ್ರಿಡ್ಜ್ ಇದು. ಸೊ ಗಾಯ್ಸ್ ಪಾರ್ಕಿಂಗ್ ನಿಂದ ಸ್ವಲ್ಪ ಮುಂದೆಗೆ ಬಂದ್ರೆ ಎಲ್ಲರೂ ಮನೆಯಿಂದ ಊಟ ಮಾಡ್ಕೊಂಡು ಬಂದು ಅದನ್ನ ಇಲ್ಲಿ ತಿಂತಾ ಇರ್ತಾರೆ, ಒಂದು ಪಿಕ್ನಿಕ್ ಏರಿಯಾ ಥರ. ಸೊ ನೋಡಿ ನೋಡಿ ಮಶ್ರೂಮು ಇಲ್ಲೆಲ್ಲ ಅಲ್ಲಲ್ಲಿ ಮಶ್ರೂಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ಒಂದು ಮಶ್ರೂಮ್ ಇಟ್ಕೊಂಡು ನಾನು ಯಾವ ಫ್ರೈ ಮಾಡ್ಕೊಂಡು ಏನು ಮಾಡ್ಕೊಂಡು ತಿನ್ನಲಿ ಹೇಳಿ. ಸೊ ಗಾಯ್ಸ್ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನೀವೇನಾದರೂ ಎಲಿಫೆಂಟ್ ಫಾಲ್ಸ್ನ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಒಳ್ಳೆ ಕಂಟೆಂಟ್ ತಗೊಂಡು ನಿಮ್ಮ ಮುಂದೆಗೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್.